ಇದೇ ಮೊದಲ ಬಾರಿಗೆ ರಾಜ್ಯದ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ಕಟ್ಟಡದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇದೆ. ಇನ್ಫ್ಯಾಕ್ಟ್ ತುರ್ತು ಚಿಕಿತ್ಸೆ, ಅಂಗಾಂಗ ಕಸಿ ಅನ್ನೋದನ್ನೆಲ್ಲ ಮಾಡೋದಕ್ಕೆ ಈ ಹೆಲಿಪ್ಯಾಡ್ ಬಹಳ ದೊಡ್ಡ ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂತಹ ಒಂದು ದೊಡ್ಡ ಹೋಪ್ ಅನ್ನು ಕ್ರಿಯೇಟ್ ಮಾಡಿದೆ. ಜೊತೆಗೆ 1000 ಬೆಡ್ಗಳ ಸಾಮರ್ಥ್ಯ ಇರುವಂತಹ ವ್ಯವಸ್ಥೆ. ಡೀಟೇಲ್ ರಿಪೋರ್ಟ್ ಇದೆ. ಬಡವರಿಗೆ ಹೇಗೆ ಇದು ಉಪಯೋಗ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ರಾಜ್ಯದ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆಗೆ ಹೆಲಿಪ್ಯಾಡ್ ಭಾಗ್ಯ. ವಿಕ್ಟೋರಿಯಾ ಆಸ್ಪತ್ರೆಯ ಹೊಸ ಕಟ್ಟಡದ ಮೇಲೆ ಹೆಲಿಪ್ಯಾಡ್. ಇನ್ನೆರಡು ತಿಂಗಳಲ್ಲಿ 1000 ಬೆಡ್ ಸಾಮರ್ಥ್ಯದ ಕಟ್ಟಡ, ಹೆಲಿಪ್ಯಾಡ್ ನಿರ್ಮಾಣ. ದಕ್ಷಿಣ ಭಾರತದ ಅತಿ ದೊಡ್ಡ ಆಸ್ಪತ್ರೆ ಅಂದ್ರೆ ಅದು ಅಪಘಾತ ಮತ್ತು ತುರ್ತು ಆರೈಕೆ ಕೇಂದ್ರವನ್ನ ಹೊಂದಿರುವ ವಿಕ್ಟೋರಿಯಾ ಆಸ್ಪತ್ರೆ. ಗ್ಯಾಸ್ಟ್ರೋ ಎಂಟರಾಲಜಿ ಸಂಸ್ಥೆ, ಮೂತ್ರಶಾಸ್ತ್ರ, ಅಂಗಾಂಗ ಕಸಿ ಸಂಸ್ಥೆ, ಮೆಂಟೋ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ನೇತ್ರಶಾಸ್ತ್ರ ಸಂಸ್ಥೆ ಮತ್ತು ಸ್ಕಿನ್ ಬ್ಯಾಂಕ್, ಹೀಗೆ ಎಲ್ಲವನ್ನೂ ಹೊಂದಿರುವ ಆಸ್ಪತ್ರೆಗಳ ಪೈಕಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ದಕ್ಷಿಣ ಭಾರತದ ಅತಿದೊಡ್ಡ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಇಲ್ಲಿ ಈಗ ನವೀಕೃತ ಕೇಂದ್ರ ಬರುತ್ತಿದೆ. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಅಂಗಾಂಗ ಮರುಪಡೆಯುವ ಕೇಂದ್ರ ಸ್ಥಾಪನೆ ಆಗ್ತಿದೆ. ಇನ್ನೊಂದು ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಹೊಸ ಕಟ್ಟಡದಲ್ಲಿ ಸಾಗಾಣೆಗೆ ಅನುಕೂಲ ಆಗಲಿ ಅಂತ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇದ್ದು, ಅದರ ಕಾಮಗಾರಿ ಇನ್ನೊಂದು ತಿಂಗಳಲ್ಲಿ ಮುಕ್ತಾಯವಾಗಿ ಸೇವೆಗೆ ಸಿದ್ಧವಾಗಲಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಮೊದಲ ಬಾರಿಗೆ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಉನ್ನತ ಮಟ್ಟದಲ್ಲಿ ಹೊಸದೊಂದು ಬಿಲ್ಡಿಂಗ್ ನಿರ್ಮಾಣ ಆಗ್ತಾ ಇದೆ. ಆ ನಿರ್ಮಾಣ ಆಗ್ತಾ ಇರುವಂಥ ಬಿಲ್ಡಿಂಗ್ನಲ್ಲಿ ಹೆಲಿಪ್ಯಾಡ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಅಂಗಾಂಗ ಕಸಿ ಪಡೆಯುವಂಥ ಕೇಂದ್ರ ಇದಾಗಿದ್ದು, ಅಂಗಾಂಗ ಕಸಿ ಮಾಡಬೇಕಾದ್ರೆ ಅಂದರೆ ಅಂಗಾಂಗಗಳನ್ನು ಬೇರೆ ಕಡೆಯಿಂದ ಸರಬರಾಜು ತರಿಸ್ಕೊಳ್ಬೇಕು ಅಂದರೂ ಕೂಡ ಈ ಒಂದು ಹೆಲಿಪ್ಯಾಡ್ ತುಂಬ ಹೆಲ್ಪ್ ಆಗುತ್ತೆ. ಬರೀ ಅದಕ್ಕೆ ಅಂತಲ್ಲ, ಇನ್ನೊಂದು ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ಅಥವಾ ಎಮರ್ಜೆನ್ಸಿ ಇರ್ತಕ್ಕಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೂ ಕೂಡ ತುಂಬ ಸಹಕಾರಿಯಾಗುತ್ತೆ. ಇದೇ ಮೊದಲ ಬಾರಿಗೆ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಬೃಹತ್ ಆದಂಥ ದೊಡ್ಡ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗಿದ್ದು, ಇದು ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇದೆ. ಇನ್ನು 1.5-2 ತಿಂಗಳಲ್ಲಿ ಈ ಒಂದು ಹೆಲಿಪ್ಯಾಡ್ ನಿರ್ಮಾಣ ಆಗುತ್ತೆ. ತದನಂತರ ಈ ಒಂದು ಸುಮಾರು 1000 ಬೆಡ್ ಇರ್ತಕ್ಕಂಥ ಈ ಒಂದು ಆಸ್ಪತ್ರೆಯಲ್ಲಿ ಬೇರೆ ಬೇರೆ ರೀತಿಯಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಇಲ್ಲಿ ವಾರ್ಡ್ಗಳನ್ನು ನಿರ್ಮಾಣ ಮಾಡ್ತಾರೆ. ಜೊತೆಗೆ ವಾರ್ಡ್ ಜೊತೆ ಅಷ್ಟೇ ಅಲ್ಲದೇ ICU ಬೆಡ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ವಿವಿಧ ರೀತಿಯ ವೈದ್ಯಕೀಯ ಸೇವೆ ಕೊಡಲಿಕ್ಕೆ ಈ ಒಂದು ಬಿಲ್ಡಿಂಗು ನಿರ್ಮಾಣ ಆಗ್ತದೆ. ಪ್ರಮುಖವಾಗಿ ಆಕರ್ಷಣೆ ಅಂತಂದರೆ ಇದೇ ಮೊದಲ ಬಾರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಿ ವೈದ್ಯಕೀಯ ಸೇವೆಯನ್ನು ಇನ್ನೊಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳೋಕೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಂದಾಗಿರುವಂಥದ್ದು. ಇನ್ನೊಂದು 2 ತಿಂಗಳಲ್ಲಿ ಈ ಒಂದು ಬಿಲ್ಡಿಂಗ್ ಉದ್ಘಾಟನೆ ಆಗುತ್ತೆ. ಅದರಲ್ಲಿ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಿರುವಂಥದ್ದು ವಿಶೇಷ. ಈ ಹೆಲಿಪ್ಯಾಡಿಂದಾಗಿ ಬೆಂಗಳೂರಿನ ಬೇರೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ರೋಗಿಗಳನ್ನು ಸಾಗಾಟ ಮಾಡಲಿಕ್ಕೆ ತುಂಬಾ ಅನುಕೂಲಕರ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣ ಆಗ್ತಿರೋ ಅಂಗಾಂಗ ಮರುಪಡೆಯುವ ಕೇಂದ್ರ ಕಟ್ಟಡ ನಿರ್ಮಾಣ ಕಾರ್ಯ ಮುಕ್ತಾಯ ಆಗಿದೆ. ಸುಮಾರು 1000 ಬೆಡ್ ಸಾಮರ್ಥ್ಯದ ಕಟ್ಟಡ ಇದಾಗಿದೆ. ಈ ಕೇಂದ್ರವು ಮೀಸಲಾದ ಸಿಬ್ಬಂದಿ, ICU ಮತ್ತು ಹಾಸಿಗೆಗಳನ್ನು ಹೊಂದಿರುತ್ತದೆ. ಬೇಡಿಕೆ ಬಂದ ಕೂಡಲೇ ಕುಟುಂಬವು ಅನುಮೋದನೆ ನೀಡಿದ ನಂತರ ICUಗಳಿಂದ ಮೀಸಲಾದ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಆಸ್ಪತ್ರೆಯ ವಿಶೇಷತೆಗಳೇನು ಅಂತ ನೋಡೋದಾದ್ರೆ, ಆಸ್ಪತ್ರೆಯ ವಿಶೇಷತೆ ಏನು? ಬಡವರು ಹೆಚ್ಚು ಅರ್ಹರಿಗೆ ಉಪಯೋಗ. 70 ICU ಹಾಸಿಗೆ ಸೌಲಭ್ಯ, 1000 ಸಾಮಾನ್ಯ ಹಾಸಿಗೆ ಸೌಲಭ್ಯ, 40 ಸಾಮೂಹಿಕ ಅಪಘಾತ ಚಿಕಿತ್ಸಾ ಹಾಸಿಗೆ ಸೌಲಭ್ಯ ಇದೆ. ಒಟ್ಟಾರೆ ಸರ್ಕಾರಿ ಕಟ್ಟಡದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇರೋದು ನಿಜಕ್ಕೂ ಒಳ್ಳೆಯ ವಿಚಾರ ಮತ್ತು ಹೆಮ್ಮೆ ಪಡುವ ವಿಷಯ. ಅಂಗಾಂಗ ಮರುಪಡೆಯುವ ಕೇಂದ್ರ ಶೀಘ್ರದಲ್ಲೇ ಓಪನ್ ಆಗಿ ಸಾರ್ವಜನಿಕರ ಸೇವೆಗೆ ಸಿಗಲಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.